ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದ್ರೆ ವಿದ್ಯಾರ್ಥಿಗಳು 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅದರಲ್ಲಿ ನಾವು ವರ್ಜಿಸುವ ವಿಧಾನ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಉದಾಹರಣೆ 3x + 2y = 8, 2x + 3y = 7. ಹಾಗಾದ್ರೆ ವಿದ್ಯಾರ್ಥಿಗಳೇ 3x + 2y = 8 ಇದು ಸಮೀಕರಣ 1 ಅಂತ ತೆಗೆದುಕೊಳ್ಳಿ. 2x + 3y = 7 ಇದು ಸಮೀಕರಣ 2 ಅಂತ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವೇನ್ ಮಾಡಬೇಕು, ಇಲ್ಲಿ x ಚರಾಕ್ಷರಗಳ ಸಂಖ್ಯೆಗಳಿಗೆ ನಾವಿಲ್ಲಿ ಗುಣಾಕಾರ ಮಾಡಿದಾಗ ಅವು ಎರಡೂ ಸಂಖ್ಯೆಗಳು ಸಮವಾಗಿ ಬರಬೇಕು ವಿದ್ಯಾರ್ಥಿಗಳೇ. ಸಮೀಕರಣ 1ಕ್ಕೆ ಎಷ್ಟರಿಂದ ಗುಣಿಸ್ತೀರಾ? 2ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ ಸಮೀಕರಣ 2ಕ್ಕೆ ಎಷ್ಟರಿಂದ ಗುಣಿಸ್ತೀರಾ? 3ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ 2 3 6x, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಇಟ್ರಿ. 2 4y = 2 8 16. ಅದೇ ರೀತಿ 3 2 6x, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಇಟ್ರಿ. 3 3 9y = 3 7 21. ಹಾಗಾದ್ರೆ ವಿದ್ಯಾರ್ಥಿಗಳು ನಾವು ಏನ್ ಮಾಡಬೇಕು, ಚಿಹ್ನೆಗಳನ್ನ ಬದಲಾಯಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಏನಿಲ್ಲದ್ರೂ ಪ್ಲಸ್ ಇರುತ್ತೆ, ಇಲ್ಲಿ ಕೂಡ ಪ್ಲಸ್ ಇರುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ತೀರಾ? ಮೈನಸ್ ಅಂತ ಹಾಕ್ತೀರಾ. ಇಲ್ಲಿಯೂ ಪ್ಲಸ್ ಇದೆ, ಇಲ್ಲಿ ಮೈನಸ್ ಅಂತ ಹಾಕ್ತೀರಾ. ಇಲ್ಲಿಯೂ ಕೂಡ 2 ಪ್ಲಸ್ ಇದೆ, ಇಲ್ಲಿ ಮೈನಸ್ ಚಿಹ್ನೆ ಹಾಕ್ತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳೇ ಏನ್ ಮಾಡ್ತೀರಾ? ಈ ಚಿಹ್ನೆಯನ್ನು ತೆಗೆದುಕೊಳ್ಬೇಕು, ಈ ಚಿಹ್ನೆಯನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಈ ಚಿಹ್ನೆಯನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ, ಈ ಚಿಹ್ನೆಯನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಪ್ಲಸ್ ಅಂತ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಮೈನಸ್ ಅಂತ ತೆಗೆದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ +6 -6 ಏನಾಯ್ತು? 0 ಬರುತ್ತದೆ ವಿದ್ಯಾರ್ಥಿಗಳೇ. -9y ದೊಡ್ಡದಿದೆ ವಿದ್ಯಾರ್ಥಿಗಳೇ, ಆದ್ದರಿಂದ -9y + 4y. ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ? -5y = +16 ದೊಡ್ಡದಿದೆಯಾ, -21 ದೊಡ್ಡದಿದೆಯಾ? -21 ದೊಡ್ಡದಿದೆ. -21ರಲ್ಲಿ +16 ಕಳೆದರೆ -5 ಉಳಿಯುತ್ತದೆ ವಿದ್ಯಾರ್ಥಿಗಳೇ. -5y = -5. -5y ನ ಯಾವ ರೀತಿ ಬಿಡ್ತೀರಾ? -5 ಗುಣಾಕಾರ y = -5. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ y ಅಷ್ಟೇ ತೆಗೆದುಕೊಳ್ಳಿ. -5 ಇದಕ್ಕೇನಿದೆ? ಗುಣಾಕಾರ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇದು ಆ ಕಡೆ ಹೋದಾಗ ಭಾಗಾಕಾರ ಆಗುತ್ತದೆ ವಿದ್ಯಾರ್ಥಿಗಳೇ. y = -5 ಭಾಗಲೇ -5. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. 5 1 5. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಉತ್ತರ ಎಷ್ಟು ಬಂತು? y = 1. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ? y = 1. ಈ y ಬೆಲೆಯನ್ನ ಸಮೀಕರಣ 1ರಲ್ಲಿ ತುಂಬಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ? y ನ ಬೆಲೆಯನ್ನು ಸಮೀಕರಣ 1ರಲ್ಲಿ ತುಂಬಿದಾಗ ಸಮೀಕರಣ 1 ಏನಿದೆ? 3x + 2y = 8. 3x ಹೆಂಗಿದ್ದಂಗೆ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಇಟ್ರಿ. 2 y ಬೆಲೆ ಏನಿದೆ? 1 = 8. 3x ಹೆಂಗಿದ್ದಂಗೆ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಪ್ಲಸ್ 2 × 1 2 = 8. ಹಾಗಾದ್ರೆ ವಿದ್ಯಾರ್ಥಿಗಳೇ 3x = ಏನಂತ ಬರ್ತೀರಾ? ಇಲ್ಲಿ 8 ಇದೆ, 8 ಅಂತ ಬರೆದ್ರಿ. ಇದು ಪ್ಲಸ್ ಇದ್ದು ಆ ಕಡೆ ಹೋಗಿ ಏನಾಗುತ್ತೆ? ಮೈನಸ್ ಆಗುತ್ತದೆ ವಿದ್ಯಾರ್ಥಿಗಳೇ. -2. 3x = 8ರಲ್ಲಿ 2 ಕಳೆದ್ರೆ 6. ವಿದ್ಯಾರ್ಥಿಗಳೇ 3x ನ ಯಾವ ರೀತಿ ಬರೆದುಕೊಳ್ತೀರಾ? 3 × x = 6. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ 3x ಗೆ ಏನಿದೆ? ಗುಣಾಕಾರ ಆಗಿದ್ದರಿಂದ ಇದನ್ನ ಏನ್ ಮಾಡ್ತೀವಿ? ಆ ಕಡೆ ಕಳಿಸಿ ಭಾಗಾಕಾರ ಮಾಡ್ತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ x = 6 ಭಾಗಲೇ 3. 3 1 3 2. ಆದ್ದರಿಂದ x ಬೆಲೆ ಎಷ್ಟು ಬಂತು? 2. ಆದ್ದರಿಂದ x = ಬೆಲೆ ಎಷ್ಟು ಬಂತು? 2. y ಬೆಲೆ ಎಷ್ಟು ಬಂತು? 1. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.